ನಮಸ್ಕಾರ. ಯಾವುದೇ ಸಂಸ್ಥೆಯ ಭವಿಷ್ಯವನ್ನ ಭದ್ರಪಡಿಸೋಕೆ ಒಂದು ಸೂಪರ್ ಸ್ಟ್ರಾಟಜಿ ಇದ್ರೆ ಹೇಗಿರುತ್ತೆ? ಅನಿರೀಕ್ಷಿತ ಅಪಾಯಗಳನ್ನೇ ಅವಕಾಶಗಳನ್ನಾಗಿ ಬದಲಾಯಿಸೋ ಒಂದು ಮಾಸ್ಟರ್ ಪ್ಲಾನ್ ಬಗ್ಗೆ ಇವತ್ತು ಮಾತಾಡೋಣ. ಅದೇ ಲೀಡರ್ಶಿಪ್ ಪೈಪ್ಲೈನ್. ಏನಿದು, ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ನೋಡೋಣ. ಸರಿ, ಮೊದಲ ಒಂದು ಪ್ರಾಬ್ಲಮ್ಮಿಂದ ಶುರು ಮಾಡೋಣ. ಇದು ಆಲ್ಮೋಸ್ಟ್ ಎಲ್ಲ ಕಂಪನಿಗಳಿಗೂ ಕಾಡೋ ಒಂದು ದೊಡ್ಡ ತಲೆನೋವು. ಅದೇನೆಂದ್ರೆ, ಇದ್ದಕ್ಕಿದ್ದಂತೆ ಒಂದು ಮುಖ್ಯವಾದ ಹುದ್ದೆ ಖಾಲಿಯಾದ್ರೆ ಏನಾಗ್ಬೋದು? ಈ ಪ್ರಶ್ನೆಯನ್ನ ನೇರವಾಗಿ ಕೇಳೋಣ. ನಾಳೆನೆ ಕಂಪನಿಯ ಒಬ್ಬ ಪ್ರಮುಖ ನಾಯಕ, ಅಂದ್ರೆ ತುಂಬಾನೇ ಮುಖ್ಯವಾದ ವ್ಯಕ್ತಿ, ಕೆಲ್ಸ ಬಿಟ್ಟು ಹೋದ್ರೆ ಏನಾಗ್ಬೋದು? ಒಂದು ಕ್ಷಣ ಯೋಚನೆ ಮಾಡಿ. ಇದು ಕೇವಲ ಊಹೆ ಅಲ್ಲ, ಇದು ಹಲವಾರು ಸಂಸ್ಥೆಗಳು ಎದುರಿಸುವ ನಿಜವಾದ ಸನ್ನಿವೇಶ. ಉತ್ತರ ತುಂಬಾ ಸಿಂಪಲ್, ಆದ್ರೆ ಕೇಳೋಕೆ ಸ್ವಲ್ಪ ಭಯ ಆಗತ್ತೆ. ಕೈಯಲ್ಲಿ ಒಂದು ಸರಿಯಾದ ಪ್ಲಾನ್ ಇಲ್ಲ ಅಂದ್ರೆ ಆಗೋದು ಒಂದೇ, ಅದೇ ಗೊಂದಲ. ತರಾತೊರಿಯಲ್ಲಿ ಬೇರೆಯವ್ರನ್ನ ಹುಡುಕೋದು, ಕೆಲಸದ ಸ್ಪೀಡು ಕಮ್ಮಿ ಆಗೋದು, ಹೀಗೆ ಇಡೀ ಸಂಸ್ಥೆ ರಿಸ್ಕಲ್ಲಿರುತ್ತೆ. ಸರಿಯಾದ ತಯಾರಿ ಇಲ್ದಿದ್ರೆ ಹೀಗೆ ಆಗೋದು. ಹಾಗಾದ್ರೆ ಈ ಗೊಂದಲದಿಂದ ಪಾರಾಗೋದು ಹೇಗೆ? ಅದಕ್ಕೊಂದು ಸಖತ್ ಪರಿಹಾರ ಇದೆ. ಅದೇ ಲೀಡರ್ಶಿಪ್ ಪೈಪ್ಲೈನ್. ಇದು ಕೇವಲ ಒಂದು ಉಪಾಯವಲ್ಲ, ಬದಲಾಗಿ ಮೊದಲೇ ಯೋಚಿಸಿ ಮಾಡುವ ಒಂದು ಶಕ್ತಿಶಾಲಿ ತಂತ್ರ. ಹಾಗಿದ್ರೆ ಏನಿದು ಲೀಡರ್ಶಿಪ್ ಪೈಪ್ಲೈನ್ ಅಂದ್ರೆ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಮುಂದೆ ಬರುವ ಲೀಡರ್ಶಿಪ್ ಜಾಗಗಳಿಗೆ ನಮ್ಮ ಕಂಪನಿಯ ಒಳಗಿರೋ ಟ್ಯಾಲೆಂಟನ್ನೇ ಗುರುತಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡೋದು. ಅಂದ್ರೆ ಸಮಸ್ಯೆ ಬಂದ್ಮೇಲೆ ಯೋಚನೆ ಮಾಡೋದಲ್ಲ, ಬರೋಕ್ಕೂ ಮುಂಚೆನೇ ಪ್ಲಾನ್ ಮಾಡೋದು. ಇಲ್ಲಿ ನೋಡಿ, ಎರಡು ದಾರಿಗಳನ್ನ ಹೋಲಿಸಿ ನೋಡೋಣ. ಒಂದು ಕಡೆ ಆ ಕ್ಷಣಕ್ಕೆ ಟೆನ್ಷನಲ್ಲಿ ಹೊಸಬ್ರನ್ನ ಹುಡುಕೋದು, ಹೈ ರಿಸ್ಕ್ ತಗೊಳ್ಳೋದು. ಇನ್ನೊಂದು ಕಡೆ ನಮ್ಮವರನ್ನೇ ಬೆಳೆಸೋ ಒಂದು ಸ್ಟ್ರಾಟಜಿ. ಯಾವುದು ಬೆಟರ್ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಲ್ವಾ? ಪೈಪ್ಲೈನ್ ತರೋ ದೊಡ್ಡ ಬದಲಾವಣೆನೇ ಇದು. ಸರಿ, ಈ ಪೈಪ್ಲೈನ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಇದನ್ನು ಕಟ್ಟೋದು ಹೇಗೆ? ಬನ್ನಿ, ಅದರ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತ ನೋಡೋಣ. ಇದರಲ್ಲಿ ಕೆಲವು ಮುಖ್ಯವಾದ ಅಂಶಗಳಿವೆ. ಈ ಬ್ಲೂ ಪ್ರಿಂಟ್ ರೆಡಿ ಮಾಡಕ್ಕೆ ನಾವು 3 ಮುಖ್ಯ ಸ್ಟೆಪ್ಸ್ ಫಾಲೋ ಮಾಡಬೇಕು. ಫಸ್ಟ್, ಲೀಡರ್ಶಿಪ್ನಲ್ಲಿರೋ ಬೇರೆ ಬೇರೆ ಲೆವೆಲ್ಗಳನ್ನ ಡಿಫೈನ್ ಮಾಡ್ಕೋಬೇಕು. ಸೆಕೆಂಡ್, ಪ್ರತಿಯೊಂದು ಲೆವೆಲ್ಗೂ ಯಾವೆಲ್ಲ ಸ್ಕಿಲ್ಸ್ ಬೇಕು ಅಂತ ಲಿಸ್ಟ್ ಮಾಡಬೇಕು. ಮತ್ತು ಕೊನೆಯದಾಗಿ, ಯಾರು ಯಾರ ನಂತರ ಆ ಜಾಗಕ್ಕೆ ಬರಬಹುದು ಅಂತ ಒಂದು ಪ್ಲಾನ್ ಮಾಡ್ಕೋಬೇಕು. ನೋಡಿ, ಲೀಡರ್ಶಿಪ್ನಲ್ಲಿ ಒಂದೊಂದು ಲೆವೆಲ್ಗೂ ಜವಾಬ್ದಾರಿಗಳು ಬೇರೆ ಬೇರೆ ಇರುತ್ತೆ. ಒಬ್ಬ ಟೀಮ್ ಲೀಡ್ ದಿನದ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ, ಒಬ್ಬ ಎಕ್ಸಿಕ್ಯೂಟಿವ್ ಅಂದ್ರೆ ಸಿಇಒ, ಸಿಎಫ್ಒ ಥರದವರು ಕಂಪನಿಯ ಲಾಂಗ್ ಟರ್ಮ್ ವಿಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಪ್ರತಿಯೊಂದು ಲೆವೆಲನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸರಿ, ಈಗ ಮುಂದಿನ ಸ್ಟೆಪ್, ಸ್ಕಿಲ್ ಗ್ಯಾಪ್ ಕಂಡುಹಿಡಿಯೋದು. ಅಂದ್ರೇನು? ಉದಾಹರಣೆಗೆ, ಒಂದು ಕೆಲಸಕ್ಕೆ ಸ್ಟ್ರಾಟಜಿಕ್ ಥಿಂಕಿಂಗ್ 5ನೇ ಲೆವೆಲ್ನಲ್ಲಿ ಬೇಕು ಅಂದ್ಕೊಳ್ಳಿ, ಆದರೆ ನಮ್ಮಲ್ಲಿರೋ ಕ್ಯಾಂಡಿಡೇಟ್ ಹತ್ರ ಅದು 3ನೇ ಲೆವೆಲ್ನಲ್ಲಿದೆ. ಆ 2 ಪಾಯಿಂಟ್ ಇದೆಯಲ್ಲ, ಅದೇ ಗ್ಯಾಪ್. ಆ ಗ್ಯಾಪ್ ತುಂಬಿಸೋದೇ ನಮ್ಮ ಕೆಲಸ. ಇದು ನೋಡಿ, ಇದನ್ನ ಸಕ್ಸೆಷನ್ ಪ್ಲಾನಿಂಗ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇದು ನಮ್ಮ ಫ್ಯೂಚರ್ ಲೀಡರ್ಗಳ ಒಂದು ಮ್ಯಾಪ್ ಇದ್ದಾಗೆ. ಯಾವ ಪೋಸ್ಟ್ಗೆ ಯಾರು ರೆಡಿ ಅದಾರೆ, ಯಾರು ಇನ್ನೂ 1-2 ವರ್ಷದಲ್ಲಿ ರೆಡಿ ಆಗ್ತಾರೆ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಓಕೆ, ಪ್ಲಾನ್ ರೆಡಿ ಆಯ್ತು, ಬ್ಲೂ ಪ್ರಿಂಟ್ ಕೈಲಿದೆ. ಈಗ ಸುಮ್ಮನೆ ಕೂತ್ರೆ ಆಗಲ್ಲ, ಆಕ್ಷನ್ಗಿಳಿಬೇಕು. ಬರೀ ಟ್ಯಾಲೆಂಟ್ ಗುರ್ಸಿದ್ರೆ ಸಾಲ್ದು, ಅವರನ್ನ ಬೆಳ್ಸೋದು ಹೇಗೆ ಅಂತಾನು ನೋಡ್ಬೇಕು. ಟ್ಯಾಲೆಂಟ್ ಡೆವಲಪ್ಮೆಂಟ್ ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಟ್ರೈನಿಂಗ್ ಕೊಡೋದಲ್ಲ. ನೋಡಿ, ಈಗಷ್ಟೇ ಲೀಡ್ ಆಗ್ತಿರೋರಿಗೆ ಒಳ್ಳೆ ಮೆಂಟರ್ಶಿಪ್ ಬೇಕು. ಮಿಡ್ ಲೆವೆಲ್ ಮ್ಯಾನೇಜರ್ಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡುವ ಅವಕಾಶ ಕೊಡಬೇಕು. ಅದೇ ಸೀನಿಯರ್ ಲೀಡರ್ಗಳಿಗೆ ದೊಡ್ಡ ದೊಡ್ಡ ಚೇಂಜಸ್ ತರೋದು ಹೇಗೆ ಅನ್ನೋ ಎಕ್ಸಿಕ್ಯೂಟಿವ್ ಎಜುಕೇಷನ್ ಬೇಕಾಗುತ್ತೆ. ಸರಿ, ಪ್ಲಾನ್ ಮಾಡಿದ್ವಿ, ಆಕ್ಷನ್ ತಗೊಂಡ್ವಿ, ಎಲ್ಲ ಆಯ್ತು. ಆದರೆ ನಾವು ಕಟ್ಟಿದ ಈ ಪೈಪ್ಲೈನ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ? ಅದರ ಸಕ್ಸಸ್ ಅಳಿಯೋದು ಹೇಗೆ? ಯಶಸ್ಸನ್ನ ಯಾವಾಗ್ಲೂ ನಂಬರ್ಸ್ ಮೂಲಕ ಅಳಿಬೇಕು. ಇಲ್ಲಿದೆ ಒಂದು KPI, ಅಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ನಮ್ಮ ಟಾರ್ಗೆಟ್ ಏನ್ ಗೊತ್ತಾ? ಕಂಪನಿಯಲ್ಲಿರೋ ಪ್ರಮುಖ ಹುದ್ದೆಗಳಲ್ಲಿ ಕನಿಷ್ಠ 85% ಪೋಸ್ಟ್ಗಳಿಗೆ ಮುಂದಿನ ಲೀಡರ್ ಯಾರು ಅಂತ ನಮಗೆ ಮೊದಲೇ ಗೊತ್ತಿರಬೇಕು. ಇನ್ನೊಂದು ಮುಖ್ಯವಾದ ಅಳತೆಗೋಲು ಇಲ್ಲಿದೆ ನೋಡಿ. ನಮ್ಮ ಲೀಡರ್ಶಿಪ್ ಪೋಸ್ಟ್ಗಳಲ್ಲಿ 70% ಆದ್ರೂ ನಮ್ಮ ಕಂಪನಿಯ ಒಳಗಿನವರೇ ತುಂಬಬೇಕು. ಇದು ಬರೀ ನಂಬರ್ ಅಲ್ಲ, ಇದು ನಮ್ಮವರ ಮೇಲೆ ನಮ್ಗಿರೋ ನಂಬಿಕೆ, ನಮ್ಮಲ್ಲೇ ಬೆಳೆಯೋಕೆ ಅವಕಾಶ ಕೊಡ್ತಿದೀವಿ ಅನ್ನೋದಕ್ಕೆ ಸಾಕ್ಷಿ. ಈ ಚಾರ್ಟ್ ನೋಡಿದ್ರೆ ನಮ್ಮ ಟ್ಯಾಲೆಂಟ್ ಪೂಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ನೋಡಿ, 25% ಜನ ಈಗಲೇ ಮುಂದಿನ ಜವಾಬ್ದಾರಿ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ. ಇನ್ನೊಂದು 45% ಜನ 1-2 ವರ್ಷದಲ್ಲೇ ರೆಡಿ ಆಗ್ತಾರೆ. ಇದು ನಮ್ಮ ಭವಿಷ್ಯದ ನಾಯಕತ್ವ ಎಷ್ಟು ಭದ್ರವಾಗಿದೆ ಅಂತ ತೋರಿಸುತ್ತೆ. ಹಾಗಾದ್ರೆ ಎಲ್ಲವನ್ನೂ ನೋಡಿದ್ಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಮ್ಮ ಸಂಸ್ಥೆಯಲ್ಲಿರೋ ಈ ಲೀಡರ್ಶಿಪ್ ಪೈಪ್ಲೈನ್ ಮುಂದೆ ಕಂಪ್ನಿಯ ಬೆಳವಣಿಗೆಗೆ ಸಪೋರ್ಟ್ ಮಾಡೋಕೆ, ಹೊಸ ಐಡಿಯಾಗಳನ್ನ ತರೋಕೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಕಂಪ್ನಿ ನಿರಂತರವಾಗಿ ಮುಂದೆ ಹೋಗೋಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಇದರ ಬಗ್ಗೆ ಯೋಚಿಸ್ಬೇಕಲ್ವಾ?